ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಈ ಸಂಜೆ ವೇಳೆಯಲ್ಲಿ ಆನ್ಲೈನ್ ಸತ್ಯವೇದ ಧ್ಯಾನಕ್ಕೆ ನಾವು ಪ್ರಾರಂಭ ಮಾಡುವ ಹಾಗೆ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ಹೊರೆಯು ಹೌರವಾದದ್ದು, ನನ್ನ ಅನುಭವವು ಮೃದುವಾದದ್ದು ಎಂಬುದಾಗಿ. ಸೊ ಹೀಗೆ ಹೇಳುವಾಗ we can still depend on God, or we can rest in Jesus Christ who can take our burdens. So ಹಾಗಾಗಿ ನಾವು ಜೀವನದ ಯಾವುದೇ ಸಮಸ್ಯೆಗಳಲ್ಲಿ ಹೋಗುವಾಗ let us believe in God Jesus Christ, in whom we can rest and in whom we can find a peace ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಸತ್ಯವೇದ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಆರಂಭ ಮಾಡೋಣ. ಈಗೂ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಹೆದರಬೇಡಿರಿ, ಲೋಕದಲ್ಲಿ ನಿಮಗೆ ಶೋಧನೆಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿ ನಮ್ಮನ್ನು ಎಲ್ಲ ವಿಧದಲ್ಲಿ ಬಲಪಡಿಸಿ ಮುನ್ನಡೆಸುವಂತಹ ಸರ್ವಶಕ್ತನಾದ ನಮ್ಮ ದೇವರೇ, ಈ ಸಂಜೆ ವೇಳೆಗಾಗಿ ಸ್ತೋತ್ರ ಹೇಳ್ತೇವೆ. ಈ ಸಂಜೆ ವೇಳೆಯಲ್ಲಿ ನಾವು ಸತ್ಯವೇದ ಅಧ್ಯಯನವನ್ನು ಆನ್ಲೈನ್ ಮೂಲಕವಾಗಿ ನಡೆಸುವಾಗ ನಮ್ಮ ಈ ಪ್ರಾರ್ಥನಾ ಕೂಟದಲ್ಲಿ ನೀನು ನಮ್ಮ ಜೊತೆಯಲ್ಲಿರು. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧ ಆತ್ಮನಾದಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ಹಾಡುಗಳನ್ನು ಹಾಡಿ ದೇವರನ್ನು ಸ್ತುತಿಸುವ. ಸೊ ವಿ ನೋ ದಟ್ ಮ್ಯೂಸಿಕ್ ಇಸ್ ಲ್ಯಾಂಗ್ವೇಜ್ ಆಫ್ ಆರ್ಟ್ ಎಂಬುದಾಗಿ ಹೇಳ್ತಾರೆ. ಸೊ ಮ್ಯೂಸಿಕ್ ಸೌಂಡ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಆರ್ಟ್ಸ್. ನಮ್ಮ ಭಾವನೆಗಳು ಹಾಡಿನ ಮೂಲಕ ದೇವರಿಗೆ ತಲುಪುವ ಹಾಗೆ we will sing, or we will begin with an English song. I have found a friend in Jesus, he is everything to me, he is the fairest of 10,000 to my soul. It's a very familiar song to all of us. ಇದನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಮಹಿಮೆಗೋಸ್ಕರ ರಾಗ ಮಾಡೋಣ. Found a friend in Jesus, is everything to me, is the fairest of 10,000 to my soul. The apple tree of trees in him alone I see, all I need to cleanse and make me fully whole. In sorrow is my comfort, in trouble is my stay, it helps me every care on him to roll. He's the apple tree of trees, he's the bright and morning star, he's the fairest of 10,000 to my soul. He all my griefs has taken and all my sorrows borne, in redemption is my strong and mighty tower. I have all for him forsaken and all my idols gone from my heart, and now he keeps me by his palm. So all the world forsake me and Satan tempt me so, through Jesus I shall safely reach the goal. Is the apple tree of trees, the bright and morning star, is the fairest of 10,000 to my soul. He'll never, never leave me, nor yet forsake me here, while I live by faith and do his blessed will. A wall of fire about me, have nothing now to fear, with
with his manna my hungry soul shall fill. Then sweeping up to glory to see his blessed face, where rivers of delight shall ever roll. Is the apple tree of trees, the bright and morning star, is the fairest of 10,000 to my soul. So that was the very fast and quick song. ಈಗ ಇನ್ನೊಂದು ರಾಗ ಮಾಡುವ, ದಟ್ಸ್ ಅ ಕನ್ನಡ ಒನ್. ನನಗೆ ಕನ್ನಡದ್ದು ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟಿಯು, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಸೊ ದೇವರು ಎಲ್ಲ ಸಂದರ್ಭಗಳಲ್ಲಿ ಈ ಶವರ್ಸ್ ಇಸ್ ಅಬಾಂಡೆಂಟ್ ಬ್ಲೆಸ್ಸಿಂಗ್ಸ್ ದಟ್ ವಿ ನೆವರ್ ಇಮ್ಯಾಜಿನ್, ವಿ ನೆವರ್ ಥಾಟ್ ಹೌ ದಟ್ ಕಮ್ಸ್ ಆ್ಯಂಡ್ ಶವರ್ಸ್ ಅಪಾನ್ ಅಸ್. ಸೊ ಹಾಗಾಗಿ ನಾವು ತಿಳಿಯದ ರೀತಿಯಲ್ಲಿ ದೇವರ ಆಶೀರ್ವಾದಗಳನ್ನು ಸ್ವೀಕಾರ ಮಾಡುವಾಗ ವಿ ಮಸ್ಟ್ ರಿಮೆಂಬರ್ ದಟ್ ಗಾಡ್ ಹೌ he had been, his attributes and his characters. He has Jehovah Rapha, ಒಂದು ಯೆಹೋವ ರಾಫಾ ಆಗಿ, ಎಲ್ ಶಡಾಯ್ ಆಗಿ, ಇಮಾನುವೇಲನಾಗಿ, ಇನ್ ಮೆನಿ ವೇಸ್ ಈಸ್ ಬ್ಲೆಸ್ಸಿಂಗ್ ಅಸ್. ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ದೇವರಿಗೆ ಪ್ರಾರ್ಥನಾ ಪೂರ್ವಕವಾಗಿ ಈ ಗೀತೆಯನ್ನು ರಾಗ ಮಾಡುವ. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೆ, ನನ್ನ ಬಾಳಿನ ಬಲ ನೀನೆ. ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು, ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ಯೆಹೋವ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ, ಯೆಹೋವ ರಾಫಾ ಎಲ್ಲ ದಿನವೂ ನನ್ನ ಪರಿಹಾರಿ, ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು, ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ, ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮಾನುವೇಲನೇ ಸ್ತೋತ್ರವು,
ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. For today's online Bible study, the last song, ಅಬ್ರಹಾಮನ ದೇವರೇ ನಿನಗೆ, ಇಸಾಕನ ದೇವರೇ ನಿನಗೆ. ಅಬ್ರಹಾಮ್, ಇಸಾಕ್, ಯಾಕೋಬರನ್ನು ನಡೆಸಿದಂಥ ದೇವರು ನಮ್ಮನ್ನು ಕೂಡ ನಡೆಸುವಂಥ ದೇವರಾಗಿದ್ದಾನೆಂಬುದಾಗಿ ತಿಳಿಸುವಂಥ ಈ ಗೀತೆಯನ್ನು ನಾವು ರಾಗ ಮಾಡಿ ಆತ್ಮಿಕವಾಗಿ ಪ್ರಯೋಜನ ಹೊಂದಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಈ ಗೀತೆಯನ್ನು ನಾವು ಒಟ್ಟಾಗಿ ರಾಗ ಮಾಡುವ. ಅಬ್ರಹಾಮನ ದೇವರಿನಗೆ ಆರಾಧನೆ, ಇಸಾಕನ ದೇವರಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ.
ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ. ನಾವು ಸ್ವಲ್ಪ ಹೊತ್ತು ಈಗ ದೇವರನ್ನು ಹಾಡಿ ಸ್ತುತಿಸಿದ್ದೇವೆ. ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಯನ್ನು ಪರಾರ್ಥ ಪ್ರಾರ್ಥನೆಯಲ್ಲಿ ಇಂಟರ್ಸೆಸರಿ ಪ್ರೇಯರ್ ಎಂಬುದಾಗಿ ಕೂಡ ನಾವು ತಿಳ್ಕೊಂಡು ಪ್ರಪಂಚದಲ್ಲಿ ಯಾರೆಲ್ಲ ಪ್ರಾರ್ಥನೆಗೋಸ್ಕರ ಪ್ರಪಂಚದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ನೆನಪು ಮಾಡಿಕೊಂಡು ಮಾತ್ರವಲ್ಲದೆ ದೇವರ ಸೇವೆಗಾಗಿ ಪ್ರತಿಯೊಬ್ಬೊಬ್ಬರು ಪಡುವಂಥ ಪ್ರಯತ್ನಗಳನ್ನು ನೆನಪು ಮಾಡಿಕೊಂಡು ನಾವು ಅವರೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ವಿಶೇಷವಾಗಿ ನಮ್ಮ ಸಭೆ ಮತ್ತು ನಮ್ಮ ಮುಂದಿನ ಸಭೆಗಳಲ್ಲಿ, ವಿಶೇಷವಾಗಿ UAEಯಲ್ಲಿರುವಂಥ 3 ಸಭೆಗಳ ಹಾರ್ವೆಸ್ಟ್ ಹಬ್ಬದ ಸಿದ್ಧತೆಯನ್ನು ನೆನಪು ಮಾಡಿಕೊಂಡು ಅವುಗಳಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ದೇವರೇ, ಭೂಪರಲೋಕಗಳ ಒಡೆಯನೇ, ಸೃಷ್ಟಿಕರ್ತನೇ, ಪರಿಶುದ್ಧನು ಪರಮೋನ್ನತನೂ ಆದಂಥ ತಂದೆಯಾದಂಥ ದೇವರೇ, ಸ್ವಾಮಿ ನಿನ್ನ ಎಲ್ಲ ಅಪಾರವಾದ ಕೃಪೆ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ದಿವಸಕ್ಕೆ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಆನ್ಲೈನ್ ಮೂಲಕವಾಗಿ ಒಟ್ಟಾಗಿ ನಿನ್ನನ್ನು ಹಾಡಿ ಸ್ತುತಿಸಲಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂಜೆ ವೇಳೆಯ ತನಕ ನಮ್ಮನ್ನು ನಡೆಸಿದ್ದಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಿ, ನಮ್ಮ ಪ್ರಯಾಣಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದವನ್ನು ಅನುಗ್ರಹಿಸಿದ್ದಿ, ನಮಗೆ ಹೊತ್ತೊತ್ತಿಗೆ ಆಹಾರವನ್ನು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸ್ತಿರುವಂಥ ನಿನ್ನ ಅಪಾರವಾದ ಪ್ರೀತಿಗಾಗಿ, ಪ್ರತಿನಿತ್ಯವೂ ಹೊಸದಾಗಿ ಬರುವಂಥ ನಿನ್ನ ಕೃಪಾ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನನ್ನು ಆರಾಧಿಸುವಾಗ ಈ ಪ್ರಾರ್ಥನಾ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಇರುವಿಕೆಯನ್ನು ನಮ್ಮ ಮಧ್ಯದಲ್ಲಿ ಬಯಸ್ತೇವೆ. ನಿನ್ನ ಆತ್ಮನನ್ನು ನಮ್ಮೆಲ್ಲರ ಮೇಲೆ ಕಳುಹಿಸು. ಆ ಮೂಲಕ ನಾವು ನಿನ್ನ ಆತ್ಮನಿಂದ ತುಂಬಿದವರಾಗಿ ನಾವು ಮಾಡುವಂಥ ಪ್ರಾರ್ಥನೆಗಳು, ಹಾಡುಗಳು, ನಾವು ಮಾಡುವಂಥ ಎಲ್ಲ ಆತ್ಮೀಕ ಕಾರ್ಯಗಳು ನಿನ್ನನ್ನು ಮಹಿಮೆ ಪಡಿಸುವುದರೊಟ್ಟಿಗೆ ನಮ್ಮ ಆತ್ಮೀಕ ಜೀವನಕ್ಕೆ ಮತ್ತಷ್ಟು ಬಲವನ್ನು, ಜ್ಞಾನವನ್ನು, ಹೊಸ ನಂಬಿಕೆಯನ್ನು, ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದಾಗಲಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಾಗ ಇತರರಿಗೋಸ್ಕರ ಕೂಡ ನೀನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿದ ಹಾಗೆ ನಾವು ಅನೇಕ ಜನರನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಿನ್ನ ಹೆಸರಿನ ನಿಮಿತ್ತವಾಗಿ, ಸೇವೆಯ ನಿಮಿತ್ತವಾಗಿ ಕಷ್ಟಗಳನ್ನು, ಅವಮಾನಗಳನ್ನು ಎದುರಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕಾಪಾಡು. ಅವರ ಎಲ್ಲ ಸೇವಾ ಪ್ರಯತ್ನಗಳನ್ನು ಆಶೀರ್ವಾದ ಮಾಡು. ಇರುವಂಥ ಸೈತಾನ ಶೋಧನೆಗಳನ್ನು, ಸವಾಲುಗಳನ್ನು ಮೆಟ್ಟಿ ನಿಲ್ಲಕ್ಕೆ ಬೇಕಾದ ಆತ್ಮನ ವರಗಳನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಆ ಮೂಲಕ ಅವರಿಗೆಲ್ಲ ಬಿಡುಗಡೆಯನ್ನು ಕೊಡುವುದರ ಮೂಲಕ ಆ ಸಮಸ್ಯೆಗಳಿಂದ ಹೊರಬಂದು ಮತ್ತೆ ಸೇವೆಯಲ್ಲಿ ಒಳ್ಳೆಯ ಮನೋಭಾವನೆಯಿಂದ, ನಂಬಿಕೆಯಿಂದ ಮುಂದೆ ಸಾಗಲಿಕ್ಕಾಗುವಂತೆ ಪ್ರತಿಯೊಬ್ಬರನ್ನು ಕಾಪಾಡು. ವಿಶೇಷವಾಗಿ ಯುದ್ಧದ ಕಾರ್ಮೋಡ ಕವಿದು ಇಸ್ರಾಯೇಲ್ ಮತ್ತು ಅನೇಕ ಕಡೆಗಳಲ್ಲಿ, ಇಸ್ರಾಯೇಲ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗುತ್ತಿರುವಂಥ ಯುದ್ಧವನ್ನು ನೆನಪು ಮಾಡ್ತೇವೆ. ಗಾಜಾ ಮಾತ್ರವಲ್ಲದೆ ಲೆಬನಾನ್, ಇನ್ನೂ ಅನೇಕ ಪ್ರದೇಶಗಳ ಮೇಲೆ ಯುದ್ಧಗಳ ಒಂದು ಕಾರ್ಮೋಡ ಕವಿದಿರುವಾಗ ಅಂಥ ಅನೇಕ ನಿರಾಶ್ರಿತ ಜನರ ಮೇಲೆ ನಿನ್ನ ದಯೆ ಇರಲಿ. ಅವರು ತಮ್ಮ ಮನೆಯನ್ನು ಮಾತ್ರವಲ್ಲದೆ ಜೀವನೋಪಾಯಗಳನ್ನು ಬಿಟ್ಟು ಜೀವವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಪ್ರಯಾಣ ಮಾಡುವಾಗ ಅವರ ಪ್ರಯಾಣಗಳಲ್ಲಿ ಮಾತ್ರವಲ್ಲದೆ ಆ ಮಕ್ಕಳಿಗೆ ಬೇಕಾದ ಸುರಕ್ಷತೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮತ್ತು ಉಕ್ರೇನ್, ರಷ್ಯಾ
ಈ ಸ್ಥಳದಲ್ಲಿನ ಜನರ ಭಯಾನಕ ಪರಿಸ್ಥಿತಿಗಳನ್ನು ನಿನ್ನ ಎದುರಿನಲ್ಲಿ ಇಡ್ತೇವೆ. ಅಲ್ಲಿ ಕೂಡ ಬೇಕಾದ ಶಾಂತಿ ಸಮಾಧಾನವನ್ನು ಅನುಗ್ರಹಿಸು ದೇವರೇ. ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳ ನಡುವೆ ಶಾಂತಿ ಸಮಾಧಾನ ಪ್ರೀತಿ ಅನ್ಯೋನ್ಯತೆಯನ್ನು ಹುಟ್ಟಿಸಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿರುವಂಥ ಕಷ್ಟ ಕಣ್ಣೀರಿನಲ್ಲಿರುವಂಥವರು, ಶೋಷಿತರು, ಬಡ ಜನರು, ನಿರ್ಗತಿಕರು, ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು, ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿರುವಂಥವರು ಮತ್ತು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿರುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ ಸ್ವಾಮಿ. ಅಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ. ಅವರ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ನೀನು ಅವರ ಕಷ್ಟಕ್ಕೆ ಸ್ಪಂದಿಸಿ ಜೀವನದಲ್ಲಿ ಮತ್ತೆ ಕುಟುಂಬವನ್ನು, ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳಲು ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನನಗೆ ಸ್ತೋತ್ರ ಹೇಳ್ತೇವೆ. 3 ಸಭೆಗಳು ಮುಂದಿನ ತಿಂಗಳಿನಲ್ಲಿ ಸುಗ್ಗಿ ಹಬ್ಬಕ್ಕೋಸ್ಕರ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗ ಆ ಸುಗ್ಗಿ ಹಬ್ಬವನ್ನು ನಾವು ಕೇವಲ ಲೌಕಿಕವಾದಂಥ ರೀತಿಯಲ್ಲಿ ಮಾತ್ರವೇ ಆಚರಿಸದೆ ನೀನು ನಮಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ನೆನಪು ಮಾಡಲಿಕ್ಕಾಗುವಂತೆಯೂ ಆ ಮೂಲಕ ನಿನ್ನ ಆತ್ಮನ ಫಲಗಳು ನಮ್ಮ ಜೀವಿತದಿಂದಲೂ ಫಲಭರಿತವಾಗಿ ಹೊರಬರಲಿಕ್ಕಾಗುವಂತೆ ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಂಥ ಸಭೆಗಳನ್ನು, ಅದರ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರನ್ನು ನೀನು ತಾನೇ ಆಶೀರ್ವಾದ ಮಾಡಿ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ ದೇವರು. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಪ್ರೀತಿ ಅನ್ಯೋನ್ಯತೆಯನ್ನು ಅನುಗ್ರಹಿಸು. ಹೆಚ್ಚಿನ ಜನರನ್ನು ಸಭೆಗೆ ಕಳುಹಿಸಿ ಈ ದೇಶದಲ್ಲಿ ಒಳ್ಳೆಯ ಸಭೆ ನಿರ್ಮಿಸುವಲ್ಲಿ ನಮಗೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದವರನ್ನು ನೆನಪು ಮಾಡ್ತೇವೆ. ಅವರೆಲ್ಲರಿರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಬೇಕಾದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರೆಲ್ಲ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ದೇವರೇ. ಹಾಗೆ ಎಲ್ಲ ನಮ್ಮ ಪ್ರಯತ್ನಗಳನ್ನು, ಪ್ರತಿಯೊಬ್ಬೊಬ್ಬರನ್ನು, ನಮ್ಮ ಸಭೆಯಲ್ಲಿರುವಂಥ ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ನೆನಪು ಮಾಡ್ತೇವೆ. ಮಕ್ಕಳು, ಯೌವನಸ್ಥರು, ಹೀಗೆ ಕುಟುಂಬಗಳು ಎಲ್ಲರ ಹೆಸರಾಗಿ ನೆನಪು ಮಾಡ್ತೇವೆ. ಅವರೆಲ್ಲರ ಜೀವಿತವನ್ನು ಆಶೀರ್ವಾದ ಮಾಡು. ಎಲ್ಲರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನು ಕರುಣಿಸು ಎಂಬುದಾಗಿ ನಿನ್ನಲ್ಲಿ ದೀನತೆಯನ್ನು ಬೇಡ್ತೇವೆ. ಈಗ ಸ್ವಾಮಿ, ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು. ಅವರ ಜೀವನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸು. ನಾವು ಈ ವಾಕ್ಯದ ಮೂಲಕವಾಗಿ ನಿನ್ನನ್ನು ಮತ್ತಷ್ಟು ಕಂಡುಕೊಳ್ಳಿಕ್ಕಾಗುವಂತೆಯೂ ಮತ್ತಷ್ಟು ನಿನ್ನ ಸಂಬಂಧದಲ್ಲಿ ಗಟ್ಟಿಯಾಗಿ ಬೇರೂರಲಿಕ್ಕಾಗುವಂತೆಯೂ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಹೇಳುವಂಥ ನಿನ್ನ ಸೇವಕರನ್ನು, ಕೇಳುವಂಥ ಭಕ್ತರನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೇಲೆ. ಸೊ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರಿಗೆ ನನ್ನ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ ನಾವಿವತ್ತು ಕೀರ್ತನೆಗಳ ಪುಸ್ತಕದಲ್ಲಿ 75ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 75. ಈ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ಇಟ್ ಹ್ಯಾಸ್ 10 ವರ್ಸಸ್, 10 ವಚನಗಳಿದೆ. ಸೊ ಅದನ್ನು ನಾನು ಪ್ರಾರಂಭದಲ್ಲಿ ಒಂದು ಸಲ ಓದ್ಬಿಡ್ತೇನೆ. ಸೊ ಅದು ಓದುವಾಗ ಯು ವಿಲ್ ಕಮ್ ಟು ನೋ ದಟ್ ವಾಟ್ ಇಟ್ಸ್ ಗೋಯಿಂಗ್ ಟು ಟೆಲ್ ಅಸ್ ಎಂಬುದಾಗಿ, ಅದು ನಮಗೆ ಏನನ್ನು ಹೇಳ್ತದೆ ಎಂಬುದಾಗಿ ಓದುವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವಿರುವಂಥ ಸ್ಥಳಗಳಲ್ಲಿ ಬೈಬಲ್ ತೆಗೆದು ಅದನ್ನು ನೋಡುವ. ಕೀರ್ತನೆ 75. ಗರ್ವಿಷ್ಠರನ್ನು ತಗ್ಗಿಸುವ ದೇವರ ಸ್ತುತಿ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಅಲ್ತಶ್ ಸ್ಕೇತೆ ಎಂಬ ರಾಗ, ಕೀರ್ತನೆ ಹಾಡು ಆಸಾಫನದು. ದೇವರೇ, ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ. ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ದೇವರು ನುಡಿದದ್ದು, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ ಎಂಬುದು. ಹೆಮ್ಮೆಗಾರರೇ, ಕೊಚ್ಚಿಕೊಳ್ಳಬೇಡಿರಿ. ದುಷ್ಟರೇ, ನಿಮ್ಮ ಕೊಂಬುಗಳನ್ನು ಮೇಲೆತ್ತಬೇಡಿರಿ. ಕೊಂಬುಗಳನ್ನು ಮೇಲೆತ್ತಬೇಡಿರಿ. ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನು. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬೊಬ್ಬನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಯೆಹೋವನ ಕೈಯಲ್ಲಿ ಪಾತ್ರೆ ಅದೇ, ಅದು ಔಷಧಿ ಮಿಶ್ರಿತವಾಗಿ ಉಕ್ಕುವ ದ್ರಾಕ್ಷಾರಸದಿಂದ ತುಂಬಿದೆ. ಆದುದರಿಂದ ಹೊಯ್ದು ಹಂಚುತ್ತಾನೆ. ಲೋಕದ ದುಷ್ಟರೆಲ್ಲರೂ ಅದರೊಳಗೆ ಮಡ್ಡಿಯನ್ನು ಸಹ ಕುಡಿದು ಮುಗಿಸಬೇಕು. ನಾನಾದರೂ ಸದಾ ವರ್ಣಿಸುವವನಾಗಿ ಯಾಕೋಬ ವಂಶದವರ ದೇವರನ್ನು ಸಂಕೀರ್ತಿಸುವೆನು. ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಎಂಬುವಂಥದ್ದು.
ಸೊ 75ನೇ ಕೀರ್ತನೆನ ನಾವು ಓದಿ ಕೇಳಿಸ್ಕೊಂಡಿದ್ದೇವೆ. ಅದೇನು ಹೇಳ್ತದೆ ಅಂತ ನೋಡೋದಾದರೆ, ಸೊ ಆಸ್ ವಿ ಹ್ಯಾವ್ ಸೀನ್ ದರ್ ದಿಸ್ ಸಾಂಗ್ ಇಸ್ ರಿಟನ್ ಬೈ ಆಸಾಫ ಎನ್ನುವಂಥ ಒಬ್ಬ ಚೀಫ್ ಮ್ಯೂಸಿಷಿಯನ್ ಇನ್ ದಿ ಜೆರುಸಲೆಮ್ ಟೆಂಪಲ್, ಅವನಿಂದ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ. ಸೊ ಅನೇಕರ ಪ್ರಕಾರ ಚೀಫ್ ಮ್ಯೂಸಿಷಿಯನ್ ಯಾರೆಂಬುದಾಗಿ ಹೇಳುವಾಗ ಕೆಲವರು ಪ್ರಧಾನ ಮ್ಯೂಸಿಷಿಯನ್, ದ ಚೀಫ್ ಆ್ಯಂಡ್ ದಿ ಇಂಪಾರ್ಟೆಂಟ್ ಅವರ ಮೇನ್ ಮ್ಯೂಸಿಷಿಯನ್ ಯಾರೆಂಬುದಾಗಿ ನೋಡೋದಾದರೆ ದಟ್ಸ್ ಗಾಡ್ ಹಿಮ್ ಅಲೋನ್ ಎಂಬುದಾಗಿ ಅನೇಕ ಥಿಯಾಲಜಿಯನ್ಸ್ ಅಭಿಪ್ರಾಯ ಪಡ್ತಾರೆ. ಆದರೆ ಇನ್ನೂ ಅನೇಕ ಕಡೆಗಳಲ್ಲಿ ಅಥವಾ ನಾವು ಈ ಲೋಕಕ್ಕೆ ಅದನ್ನು ಅರ್ಥ ಮಾಡಿ ನೋಡೋದಾದರೆ, ದಾವೀದ ಮತ್ತು ಸೊಲೊಮೋನನ ಕಾಲದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ there were people, some certain groups and selected group of people were there in the temple. ಅವರಲ್ಲಿ ಆಸಾಫ ಮಾತ್ರವಲ್ಲದೆ ಅನೇಕರ ಕೀರ್ತನೆಗಾರರ ಹೆಸರನ್ನು ನಾವು ನೋಡ್ಬೋದು. ದಾವೀದ ಮಾತ್ರವಲ್ಲದೆ ಅನೇಕ ಕೀರ್ತನೆಗಾರರು ದಾವೀದನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ ದೇವಾಲಯದಲ್ಲಿ ಇದ್ದುಕೊಂಡು ಯಾಜಕತ್ವವನ್ನು ಅಥವಾ ಕೀರ್ತನೆಗಳನ್ನು ಬರೆದು ರಾಗ ಮಾಡುವಂಥ ಒಂದು ಗುಂಪಿನವರು ಆಗಿದ್ದರು. ಸೊ ಅವರನ್ನು ಚೀಫ್ ಮ್ಯೂಸಿಷಿಯನ್ ಎಂಬುದಾಗಿ ಕೂಡ ಕರೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಈ ಕೀರ್ತನೆಯನ್ನು ನಾವು ನೋಡುವಾಗ ಆಸಾಫ, ನಾನಾಗಲೇ ಹೇಳಿದಾಗೆ ದಾವೀದ ಸೊಲೊಮೋನನ ಕಾಲದಲ್ಲಿದ್ದ ಒಬ್ಬ ಇಂಪಾರ್ಟೆಂಟ್ ಸಾಂಗ್ ಕಂಪೋಸರ್, ಸಿಂಗರ್ ಎಂಬುದಾಗಿ ಕೂಡ ಹೇಳ್ಬೋದು. ಅದಕ್ಕೆ ಎವಿಡೆನ್ಸ್ ಆಗಿ 1 Chronicles 15:17-19 ಮಾತ್ರವಲ್ಲದೆ 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 5 ಮತ್ತು 7ನೇ ವಚನಗಳಲ್ಲಿ ಇವರ ಕುರಿತಾದಂಥ ವಿವರಣೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದು ಅವನ ಹಾತುರ ಬಗ್ಗೆ ಹೇಳುವುದಾದರೆ, ಸೊ ಇನ್ನು ಮುಂದೆ ಹೋಗಿ ನಾವು ಈ ಕೀರ್ತನೆಯ ಬ್ಯಾಕ್ಗ್ರೌಂಡ್, ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ ನೋಡೋದಾದರೆ, ಅಲ್ಲಿ ನಾವು ನೋಡ್ತೇವೆ ಬ್ರಾಕೆಟಲ್ಲಿ ಇಟ್ ಇಸ್ ರಿಟನ್ ಸಾಮ್ 57 ಎಂಬುದಾಗಿ, ಕೀರ್ತನೆ 57. ಸೊ ಈ ಕೀರ್ತನೆಗೆ ಒಂದು ಟೈಟಲನ್ನು ಕೊಡೋದಾದರೆ ಕೂಡ ಡು ನಾಟ್ ಡೆಸ್ಟ್ರಾಯ್ ಎಂಬುದಾಗಿ. ಯಾಕೆ ಇದನ್ನು ಹೇಳ್ತಾರೆ ಹೇಳಿದರೆ, ದಿಸ್ ಸಾಮ್ ಇಸ್ ವೆರಿ ಮಚ್ ರಿಲೆವೆಂಟ್ ವಿತ್ ಸಾಮ್ ಆಫ್ 57-59. ಕೀರ್ತನೆಗಳು 57ರಿಂದ 59ನೇ ಕೀರ್ತನೆಗಳ ತನಕ ಯಾವೆಲ್ಲ ವಿಷಯಗಳನ್ನು ಬರೆದಿದೆಯೋ ಅಂಥ ವಿಷಯಗಳನ್ನು ಇದು ಕೂಡ ಸಿಮಿಲರ್ ಆದಂಥ ಕಂಟೆಂಟ್ಸ್, ಒಂದೇ ರೀತಿಯಾದಂಥ ವಿಷಯಗಳನ್ನು ಈ ಕೀರ್ತನೆಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ದಿಸ್ ಸಾಂಗ್ ಇಸ್ ಆಲ್ಸೋ ವೆರಿ ಮಚ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ್ಯಾಟ್ ಸಾಂಗ್ 57-59, ಅದರೊಟ್ಟಿಗೆ ಕಂಪೇರ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಕೆಲವು ಥಿಯಾಲಜಿಯನ್ಸ್ ಪ್ರಕಾರ ಈ ಕೀರ್ತನೆ ಬರೆಯಲ್ಪಟ್ಟಂತಹ ಒಂದು ಕಾಲ ಯಾವುದಂತ ಹೇಳಿದರೆ 57-59ನೇ ಕೀರ್ತನೆ, 59 ಕೀರ್ತನೆಗಳಲ್ಲಿ ನಾವು ನೋಡಿದ ಹಾಗೆ ದಾವೀದ ಹೇಗೆ ಸೌಲನಿಂದ ತಪ್ಪಿಸಿಕೊಂಡು ಗುಹೆಗಳಲ್ಲಿ, ಕಾಡಿನಲ್ಲಿ ಅಲ್ದಾಡಿಕೊಂಡು ಅಲ್ಲಿ ಕೀರ್ತನೆಗಳನ್ನು ಬರೀತಾನೋ ಅಂತಹದ್ದೇ ಒಂದು ಸಂದರ್ಭವನ್ನು ಇದರಲ್ಲಿ ಕೂಡ ಕಾಣ್ತೇವೆ. ಸೊ ಹಾಗಾಗಿ ದಾವೀದನ ಪರಿಸ್ಥಿತಿಯಲ್ಲಿ ದಾವೀದನ ಬದಲಾಗಿ ಆಸಾಫ ಈ ಕೀರ್ತನೆಯನ್ನು ಬರೆದಿರಬಹುದು ಅವನ ಕುರಿತಾಗಿ ಎಂಬುದಾಗಿ ಕೂಡ ಅನೇಕ ವಾದಗಳಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ಒಂದು ಬ್ಯಾಕ್ಗ್ರೌಂಡ್ ಅಂತ ಹೇಳಿದರೆ, ದುಷ್ಟರ ಮಧ್ಯದಲ್ಲಿ ಹೇಗೆ ನೀತಿವಂತರನ್ನು ದೇವರು ಕೈ ಹಿಡಿತಾನೆ, ರಕ್ಷಿಸ್ತಾನೆ ಅನ್ನುವಂಥದ್ದಕ್ಕೆ ಒಂದು ಪೂರಕವಾದಂಥ ಕೀರ್ತನೆ. ಸೊ ಇದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವುದಾದರೆ, ಕೀರ್ತನೆಗಳು 75ನೇ ಅಧ್ಯಾಯ 1ನೇ ವಚನ, ಅದಕ್ಕೆ ನಾವು ಟೈಟಲ್ ಮಾಡೋದಾದರೆ 75th 1 verses, ಥ್ಯಾಂಕ್ಸ್ ಟು ದ ಗಾಡ್ ಹೂ ಈಸ್ ನಿಯರ್ ಎಂಬುದಾಗಿ. ಥ್ಯಾಂಕ್ಸ್ ಟು ದ ಗಾಡ್ ಹೂ ಈಸ್ ನಿಯರ್, ನಮ್ಮ ಹತ್ತಿರ ಇರುವಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಸೊ ಈ ಕೀರ್ತನೆಯನ್ನು ಪ್ರಾರಂಭ ಮಾಡುವಾಗ ಆಸಾಫ ಹೇಗೆ ಪ್ರಾರಂಭ ಮಾಡ್ತಾನೆ ಹೇಳಿದರೆ, ದೇವರನ್ನು ಕೊಂಡಾಡ್ತೇವೆ, ವಿ ಗಿವ್ ಥ್ಯಾಂಕ್ಸ್ ಟು ಗಾಡ್, ವಿ ಪ್ರೈಸ್ ಗಾಡ್ ಎಂಬುದಾಗಿ. ಯಾಕೆ ಹಾಗೆ ಮಾಡ್ತಾನೆ ಹೇಳಿದರೆ, ಈಸ್ ರೈಟಿಂಗ್ ದಿಸ್ ಸಾಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಕಾಂಗ್ರಿಗೇಷನ್. ಜನರ ಒಂದು ದೃಷ್ಟಿಕೋನದಲ್ಲಿ ಈ ಕೀರ್ತನೆಯನ್ನು ಆಸಾಫ ಬರಿತಾ ಇದ್ದಾನೆ. ಅಲ್ಲಿ ಅವನು ಹೇಳುವಂಥದ್ದು ವಿ ಗಿವ್ ಥ್ಯಾಂಕ್ಸ್ ಟು ಗಾಡ್ ಎಂಬುದಾಗಿ. ಯಾಕೆ ಅಂತ ಹೇಳೋದಾದರೆ, ಅಲ್ಲಿ ಅದನ್ನು ರಿಪೀಟ್ ಮಾಡಿ ಹೇಳ್ತಾನೆ 2 ಸಲ. ಯಾಕೆ ರಿಪೀಟ್ ಮಾಡಿ ಹೇಳ್ತಾನೆ ಹೇಳಿದರೆ, ದಟ್ ವಾಸ್ ಆಲ್ಸೋ ದ ಟ್ರೆಡಿಷನ್ ದಟ್ ವಾಸ್ ಪ್ರಾಕ್ಟಿಸ್ಡ್ ಇನ್ ದಿ ಜೀವಿಶ್ ಕಲ್ಚರ್. ಅವರ ಕಾಲದಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದಂಥ ಒಂದು ಹಾಡುಗಳನ್ನು ಹಾಡುವಂಥದ್ದು ಅಥವಾ ಹೊತ್ತಿ ದೇವರಿಗೆ ಸ್ತೋತ್ರ ಹೇಳುವಂಥದ್ದು. ಇಟ್ ವಾಸ್ ಗಿವನ್ ಎಂಫಸೈಸ್ ಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಸೊ ಹಾಗಾಗಿ ಕೆಲವು ಸಲ ರಿಪೀಟ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ
ಅದು ಒಂದು ಕಡೆ ಆದರೆ ಯಾಕೆ ದೇವರಿಗೆ ಸ್ತೋತ್ರ ಹೇಳ್ತಾರೆ ಎಂಬುದಾಗಿ ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ. ಬಟ್ ಆದರೆ ಅದಕ್ಕಿಂತ ಮೊದಲು ಒಬ್ಬ ಥಿಯಾಲಜಿಯನ್ ಕಾಲ್ಡ್ ಸ್ಪರ್ಜನ್ ಈ ಸೇಸ್ ದಟ್ ಅವ್ರು ಏನಂತ ಹೇಳ್ತಾರೆ ಹೇಳಿದರೆ, ವಿ ಶುಡ್ ಪ್ರೈಸ್ ಗಾಡ್ ಅಗೇನ್ ಆ್ಯಂಡ್ ಅಗೇನ್, ಸ್ಟಿಲ್ ಗ್ರ್ಯಾಟಿಟ್ಯೂಡ್ ಈಸ್ ಇನ್ಗ್ರ್ಯಾಟಿಟ್ಯೂಡ್, ಫಾರ್ ಇನ್ಫಿನೈಟ್ ಗುಡ್ನೆಸ್ ದೇರ್ ಶುಡ್ ಬಿ ಮೆಜರ್ಲೆಸ್ ಥ್ಯಾಂಕ್ಸ್ ಎಂಬುದಾಗಿ ಅಂತ ಹೇಳಿದರೆ, ದೇವರಿಗೆ ನಾವು ಯಾವಾಗಲೂ ಮತ್ತೊಂದು ಆವರ್ತಿ ಸ್ತೋತ್ರವನ್ನು ಹೇಳ್ತಾ ಇರಬೇಕು. ಯಾವಾಗ ನಾವು ದೇವರಿಗೆ ಸ್ತೋತ್ರ ಹೇಳುವುದರಲ್ಲಿ ಸ್ಟಿಲ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದರೆ, ಒಂದು ಕಳಂಕಿತವಾಗಿ ಮನಸ್ಸಿಲ್ಲದವರಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಹೇಳುವಾಗ ಅದು ಇನ್ಗ್ರ್ಯಾಟಿಟ್ಯೂಡ್, ದೇವರಿಗೆ ಅಕೃತಜ್ಞರಾಗುವಂಥದ್ದು, ಕೃತಜ್ಞತೆಗೆ ಅಪೋಸಿಟ್ ಆದಂಥ ವ್ಯಕ್ತಿತ್ವವನ್ನು ತೋರಿಸ್ತದೆ. ಸೊ ಹಾಗಾಗಿ ದೇವರಿಂದ ಅಸಂಖ್ಯಾತವಾದಂತಹ ಅಥವಾ ಕೌಂಟ್ ಮಾಡಲಿಕ್ಕಾಗದಂತಹ ಉಪಕಾರಗಳನ್ನು ಸ್ವೀಕಾರ ಮಾಡಿದಂಥ ನಾವು ಅಷ್ಟೇ ಮೆಜರ್ಲೆಸ್ ಆಗಿ ಅಂದರೆ ಅಸಂಖ್ಯವಾದಂಥ ರೀತಿಯಲ್ಲಿ ಸ್ತೋತ್ರವನ್ನು ಹೇಳಬೇಕೆಂಬುದಾಗಿ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೇರ್ that musicians believe giving thanks God is very important in humans life ಎಂಬುದಾಗಿ ತಿಳ್ಕೊಂಡು ಕಾಂಗ್ರಿಗೇಷನ್ಗೆ ಅವರು ಅದನ್ನು ಹೇಳಿಕೊಡ್ತಾ ಇದ್ರು, ನಾವು ದೇವರಿಗೆ ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಮಾಡಬೇಕಂತ ಹೇಳ್ಕೊಂಡು. ಸೊ ಅದನ್ನು ಮುಂದಿನ ವಚನಗಳೆಲ್ಲ ನೋಡೋದಾದರೆ, ನಿನ್ನ ನಾಮವು ಮಹತ್ವವು ಸಮೀಪವಾಗಿದೆ, ಮಹತ್ ಕಾರ್ಯಗಳನ್ನು ವರ್ಣಿಸ್ತಾರೆ. ನಾಗಲೇ ಹೇಳಿದ ಹಾಗೆ ಗಾಡ್ ಇಸ್ ನಿಯರ್ ಎಂಬುದಾಗಿ. ಸೊ ಇಲ್ಲಿ ಅವರಿಗೆ ದೇವರನ್ನು ಸ್ತುತಿಸಲಿಕ್ಕೆ ದ ಹ್ಯಾಡ್ ಮಲ್ಟಿಪಲ್ ರೀಸನ್ಸ್, ಬಟ್ ಆದರೆ ಇಯರ್ ದ ಆಥರ್ ಇಸ್ ಗಿವಿಂಗ್ ಸ್ಪೆಸಿಫಿಕ್ ರೀಸನ್. ಯಾವುದಂತ ಹೇಳೋದಾದರೆ, ದೇವರ ಮಹತ್ ಕಾರ್ಯಗಳಿಗಾಗಿ ಮಾತ್ರ ಸ್ತುತಿಸ್ತಾ ಇಲ್ಲ, ಬದಲಾಗಿ ದೇವರ ವ್ಯಕ್ತಿತ್ವ, ದೇವರ ಗುಣಲಕ್ಷಣಗಳು, ಫಾರ್ ಹಿಸ್ ಕ್ಯಾರೆಕ್ಟರ್, ಫಾರ್ ಹಿಸ್ ಅಟ್ರಿಬ್ಯೂಷನ್ಸ್, ದೇವರ ಗುಣಲಕ್ಷಣಗಳು, ಆತನ ವ್ಯಕ್ತಿತ್ವ ಏನಾಗಿದೆ ಅಂತ ಹೇಳಿದರೆ, ಈಸ್ ಅವೈಲೇಬಲ್ ಟು ಆಲ್ ಇಸ್ ಲವ್ಡ್, ಆಲ್ ಇಸ್ ಬಿಲೀವ್ಡ್ ಪೀಪಲ್ ಎಂಬುದಾಗಿ. ಅವನು ಯಾವಾಗ ಜನರು ದೇವರನ್ನು ಕರೆಯುವಾಗ ದೇವರು ಏನು ಮಾಡ್ತಾ ಇದ್ದ, ಅವರಿಗೆ ಸಮೀಪವಾಗಿದ್ದುಕೊಂಡು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇದ್ದ. ಸೊ ಅವರ ಹತ್ತಿರವಾಗಿರೋದರಿಂದ ಅದು ಅವರಿಗೆ ಆಶೀರ್ವಾದದಾಯಕವಾದ ಒಂದು ಅನುಭವ ಆಗ್ತಾ ಇತ್ತು ಇಸ್ರಾಯೇಲರಿಗೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾನೆ, ದೇವರ ಹತ್ತಿರವಾಗಿರುವುದರಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ರಿ ಎಂಬುದಾಗಿ. ಮಾತ್ರವಲ್ಲದೆ ದೇವರ ಗುಣಲಕ್ಷಣಗಳು, ವಾಟ್ ಇಸ್ ಹಿಸ್ ಕ್ಯಾರೆಕ್ಟರ್ ಎಂಬುದಾಗಿ ನೋಡುವಾಗ, we every time don't have to look at what God has done, his blessings, his miracles and his mighty things, ಇಂತಹ ವಿಷಯಗಳನ್ನೇ ನೋಡಬೇಕಂತ ಇಲ್ಲ. ಬಟ್ ಆದರೆ sometimes it's important to look at God's goodness. God has been remained faithful to us in every moment. ನಾವು ದೇವರಿಗೆ ನಂಬಿಕಸ್ತಿಕೆ ಇಲ್ಲದೆ ಇರುವಾಗಲೂ ದೇವರು ನಮಗೆ ನಂಬಿಕೆ ಉಳ್ಳವನಾಗಿ ಉಳ್ಕೊಳ್ತಾನೆ. ಆ್ಯಂಡ್ ಫಾರ್ ಗಾಡ್ಸ್ ಲವ್, ದೇವರ ಪ್ರೀತಿಗೋಸ್ಕರ ನಮಗೆ ಯಾರ ಪ್ರೀತಿಯಿಂದ ಕೂಡ ವಂಚಿತರಾಗ್ಬೋದು, ಬಟ್ ಆದರೆ ವಿ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ದ ಲವ್ ಆಫ್ ಗಾಡ್, ದೇವರ ಪ್ರೀತಿ ಇರುವುದಕ್ಕೋಸ್ಕರ. ಆ್ಯಂಡ್ ವಿ ಮಸ್ಟ್ ಬಿ ಗ್ರ್ಯಾಟಿಟ್ಯೂಡ್ ಟು ಗಾಡ್ ಬಿಕಾಸ್ ಆಫ್ ಹ್ಯಾವಿಂಗ್ ಗಾಡ್ಸ್ ಮರ್ಸಿ, ದೇವರ ದಯೆ ಇರುವುದಕ್ಕೋಸ್ಕರ, ಆ್ಯಂಡ್ ಗಿವಿಂಗ್ ಗಾಡ್ಸ್ ವಿಸ್ಡಮ್. ಸೊ ಇಂತಹ ಎಲ್ಲ ಗುಣಲಕ್ಷಣಗಳನ್ನು ಕೀರ್ತನೆಗಾರ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ತನ್ನ ಕಾಂಗ್ರಿಗೇಷನ್ಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ದೇವರ ಎಲ್ಲ ಗುಣಲಕ್ಷಣಗಳಿಗೋಸ್ಕರ ಕೀರ್ತನೆಗಾರ ಸ್ತೋತ್ರ ಹೇಳ್ತಾ ಹೋಗ್ತಾನೆ. ಸೊ ನಾವು ಮುಂದಿನ ವಚನಗಳಲ್ಲಿ ನೋಡೋದಾದರೆ 2-3, ಇಲ್ಲಿ 2-3 ವಚನಗಳು ಗಾಡ್ ಸ್ಪೀಕ್ಸ್ ಆಫ್ ಹಿಸ್ ಜಡ್ಜ್ಮೆಂಟ್ ಎಂಬುದಾಗಿ. ಸೊ 2-3 ವಚನವನ್ನು ಆಸಾಫ ಬರೆಯುವಾಗ ನಾವು ಈ ಚೇಂಜ್ ದಿಸ್ ಪರ್ಸೆಪ್ಷನ್, ಅವನ ಡೈರೆಕ್ಷನನ್ನು ಚೇಂಜ್ ಮಾಡ್ತಾನೆ. ಈಸ್ ಸ್ಪೀಕಿಂಗ್ ಇನ್ ದಿ ವರ್ಸಸ್ ಆಫ್ 2 ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಗಾಡ್, ದೇವರ ದೃಷ್ಟಿಕೋನದಿಂದ ಮಾತಾಡುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಅವನು ಹೇಳುವಂಥದ್ದು ದೇವರು ತೀರ್ಪು ಕೊಡುವಂಥದ್ದನ್ನು ತಿಳಿಸ್ತಾನೆ. ಆ ದೇವರು ತೀರ್ಪು ಕೊಡುವಾಗ ಗಾಡ್ ಹ್ಯಾಸ್ ಅ ಸರ್ಟನ್ ಟೈಮ್ ಫಾರ್ ಹಿಸ್ ಜಡ್ಜ್ಮೆಂಟ್ ಎಂಬುದಾಗಿ ಕೀರ್ತನೆಗಾರ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಸೊ ಅದನ್ನೇ ಕೀರ್ತನೆಗಾರ ಹಳೆ ಒಡಂಬಡಿಕೆಯನ್ನು ಧ್ಯಾನ ಮಾಡಿರ್ಬೋದು. ಅಲ್ಲಿ ಅಬ್ರಹಾಮನ ಕಾಲದಲ್ಲಿ ಅಬ್ರಹಾಮ ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರಿಗೆ ನ್ಯಾಯ ನೀತಿಯ ಬಗ್ಗೆ ಹೀಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀನು ದುಷ್ಟರಿಗೂ ನೀತಿವಂತರಿಗೂ ನ್ಯಾಯ ತೀರಿಸುವಂಥ ದೇವರಾಗಿದ್ದಿ, ದುಷ್ಟರನ್ನಾದರೂ ಸಂಹಾರ ಮಾಡಿದರೆ ನ್ಯಾಯ ಅಥವಾ ನೀತಿಯನ್ನು ಆಚರಿಸುವಂಥವ್ರಿಗೆ ಏನು ಮಾಡ್ತೀಯ, ಆಶೀರ್ವಾದವನ್ನು ಮಾಡುವಂಥ ದೇವರಾಗಿದ್ದಿ ಎಂಬುದಾಗಿ. ಸೊ ಆದಿಕಾಂಡ 18:25 ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ. ಸೊ ಮುಂದೆ ಇನ್ನೊಂದು ವಚನಗಳಲ್ಲಿ ಅವನು ಹೇಳುವಂಥದ್ದು 2ನೇ ವಚನದಲ್ಲಿ ಕ್ಲುಪ್ತ ಕಾಲವು ಬಂದಾಗ ಎಂಬುದಾಗಿ ಹೇಳುವಾಗ, ಗಾಡ್ ಹ್ಯಾಸ್ ಅ ಸೆಟ್ ಟೈಮ್ ಫಾರ್ ದ್ಯಾಟ್. ಅದಕ್ಕೆ ನಿಗದಿತ ಸಮಯ ಎಂಬುದಾಗಿ ಬರುವಾಗ ನಾವು ಕೆಲವೊಂದು ಸಲ ದೇವರ ನ್ಯಾಯ ತೀರ್ಪಿಗೆ ವೆಯ್ಟ್ ಮಾಡಿ ವಿ ಮೇಕ್ ಸಮ್ ಅಸಂಪ್ಷನ್ಸ್ ಆ್ಯಂಡ್ ದೆನ್ ವಿ ಸ್ಟಾರ್ಟ್ ಫೀಲಿಂಗ್ ಗಿಲ್ಟ್ ಅವರ್ ಸೆಲ್ಸ್ ಆ್ಯಂಡ್ ವಿ ಸ್ಟಾರ್ಟ್ ಬ್ಲೇಮಿಂಗ್ ಗಾಡ್.
ಯಾಕೆ ಅಂತ ಹೇಳಿದ್ರೆ ನಾವು ದೇವರ ಟೈಮಿಗೋಸ್ಕರ ಕಾಯೋದಿಲ್ಲ, ಬದಲಾಗಿ ನಮ್ಮದೇ ಆದಂಥ ಒಂದು ಟೈಮನ್ನು ಕ್ರಿಯೇಟ್ ಮಾಡಿ ನಾವು ದೇವರು ಒಳ್ಳೆಯದನ್ನು ಮಾಡಿದರೆ ನಮಗೇನು ಸಿಕ್ಕೋದಿಲ್ಲ ಅಂತ ಹೇಳಿ ವಿ ಸ್ಟಾರ್ಟ್ ಕರಪ್ಟಿಂಗ್ ಅವರ್ ಫೇತ್ ಆ್ಯಂಡ್ ವಿ ಟ್ರೈ ಟು ಬಿಕಮ್ ಅ ವೀಕೆಡ್ ಪೀಪಲ್. ಆದರೆ ಒಬ್ಬ ನಿಜವಾದಂಥ ಭಕ್ತನಿಗೆ ಇರಬೇಕಾದಂಥ ಒಂದು ತಾಳ್ಮೆ, ನ್ಯಾಯ ತೀರ್ಪಿನ ಕುರಿತಾಗಿ ದೇವರ ಹೆಸರಿನಲ್ಲಿ ಹಂಬಲಿಂದ ತಾಳ್ಮೆಯಿಂದ ದೇವರ ಸಮಯವನ್ನು ನಿರೀಕ್ಷಿಸುವಂಥದ್ದು ಕೂಡ ಇಟ್ಸ್ ಅ ಗುಡ್ ಸ್ಪಿರಿಚುವಲ್ ಡಿಸಿಪ್ಲಿನ್ ಎಂಬುದಾಗಿ ನಾವು ಕೀರ್ತನೆಗಳ ಪುಸ್ತಕದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದರ ಕುರಿತಾಗಿ ಒಬ್ಬ ಮಾರ್ಗನ್ ಎನ್ನುವಂಥ ಥಿಯಾಲಜಿನ್ ಹೀಗೆ ಬರೀತಾರೆ, ದಿಸ್ ರಿವೀಲ್ಸ್ ದ ಟೈಮ್ ಆ್ಯಂಡ್ ದ ಮೆಥಡ್ ಆಫ್ ದಿ ಡಿವೈನ್ ಆಕ್ಟಿವಿಟಿ. ಇಸ್ ಟೈಮ್ ಇಸ್ ದಿ ಸೆಟ್ ಟೈಮ್, that is he acts never too soon, never too late. It's a great word ಎಂಬುದಾಗಿ ದೇವರು ನ್ಯಾಯ ತೀರ್ಪನ್ನು ಕೊಡುವಂಥದ್ದು ಇಸ್ ಡಿವೈನ್ ಆಕ್ಟಿವಿಟಿ. ಅದು ದೇವರ ದೈವಿಕವಾದಂತಹ ಒಂದು ಕಾರ್ಯ. ಆ ಕಾರ್ಯವನ್ನು ಮಾಡುವಾಗ ದೇವರು ನೆವರ್ ಟೂ ಲೇಟ್ ಆರ್ ನೆವರ್ ಟೂ ಸೂನ್, ಅದು ತುಂಬ ಬೇಗ ಕೂಡ ಮಾಡೋದಿಲ್ಲ, ತುಂಬ ಲೇಟ್ ಕೂಡ ಮಾಡೋದಿಲ್ಲ. ಬಟ್ ಈ ಹ್ಯಾಸ್ ಅ ಗ್ರೇಟ್ ವರ್ಡ್ ಆ್ಯಂಡ್ ಗ್ರೇಟ್ ಟೈಮ್ ಫಾರ್ ಈಸ್ ಪರ್ಪಸ್. ಆತನ ಚಿತ್ತಕ್ಕೋಸ್ಕರ ಒಂದು ಒಳ್ಳೆ ಟೈಮ್ ಇದೆ, ಆ ಟೈಮಲ್ಲಿ ದೇವರು ಏನು ಮಾಡ್ತಾನೆ, ನ್ಯಾಯ ತೀರ್ಪನ್ನು ತೀರಿಸ್ತಾನೆ ಎಂಬುದಾಗಿ ಆಸಾಫ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದನ್ನೇ 3ನೇ ವಚನದಲ್ಲಿ ನ್ಯಾಯ ತೀರ್ಪು ಮಾಡುವಾಗ ಅವನು ಹೇಳುವಂಥದ್ದು, ಗಾಡ್ ಜಡ್ಜ್ಮೆಂಟ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಹ್ಯಾಪಿ ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ. ದೇವರ ನ್ಯಾಯ ತೀರ್ಪು ಎಲ್ಲರನ್ನೂ ಸಂತೋಷಪಡಿಸುವುದಿಲ್ಲ, ಬದಲಾಗಿ ಅದು ಯಾವುದೇ ಶಕ್ತಿ ಆದರೆ ಸಹ, ದೇವರ ನ್ಯಾಯ ತೀರ್ಪಿನ ಶಕ್ತಿ ಯಾವುದೇ ವಸ್ತು ಆದರೆ ಸಹ ಸರಿ, ಯಾವುದೇ ವ್ಯಕ್ತಿ ಆದರೆ ಕೂಡ ಸರಿ, ಏನು ಮಾಡ್ತದೆ, ಇಟ್ ಡಿಸಾಲ್ವ್ಸ್ ಆ್ಯಂಡ್ ಇಟ್ ಗಿವ್ಸ್, ಇಟ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಟು ದ ರೈಚಿಯಸ್ ಪೀಪಲ್ ಎಂಬುದಾಗಿ. ದುಷ್ಟರಿಗೆ ದೇವರ ನ್ಯಾಯ ತೀರ್ಪು ಏನು ಮಾಡ್ತದೆ, ಕರಗಿ ಹೋಗುವಂತಹ, ನಶಿಸಿ ಹೋಗುವಂತಹ ಒಂದು ದಿವಸವಾದರೆ ದೇವರ ನ್ಯಾಯ ತೀರ್ಪು ನೀತಿವಂತರಿಗೆ ಆಶೀರ್ವಾದದಾಯಕವಾದಂಥ, ಅವರನ್ನು ಭದ್ರವಾಗಿ ಸ್ಥಾಪಿಸಲ್ಪಡುವಂಥ, ಅದಕ್ಕೆ ಹೇಳುವಂಥದ್ದು ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನು, ಅವರನ್ನು ಭದ್ರವಾಗಿ ಲೋಕದಲ್ಲಿ ನಿಲ್ಲಿಸುವಂಥವನು ದೇವರ ನ್ಯಾಯ ನೀತಿಯನ್ನು ನಡೆಸುವಂಥವ್ರಿಗೆ ಎಂಬುದಾಗಿ ತಿಳಿಸ್ತದೆ. ಸೊ ಮುಂದೆ ಸೇಲ್ ಎನ್ನುವಂಥ ಒಂದು ಪದ ಉಪಯೋಗಿಸಲ್ಪಡ್ತದೆ. ಸೇಲ್ ಅಂತ ಹೇಳಿದರೆ ನಾವು ಯಾವಾಗಲೂ ಬೇರೆ ಬೇರೆ ಕೀರ್ತನೆಗಳಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ಸೇಲ್ ಅಂತ ಹೇಳುವಾಗ ಇಟ್ಸ್ ಅ ಪಾಸ್ ಆ್ಯಂಡ್ ಇಟ್ಸ್ ರಿಕಲೆಕ್ಟಿಂಗ್ ವಾಟ್ ಆರ್ ದ ವರ್ಡ್ಸ್ ವರ್ ಸೆಡ್ ಇನ್ ದ ಪ್ರೀವಿಯಸ್ ಲೈನ್ಸ್. ಇಂದಿನ ವಚನಗಳಲ್ಲಿ ಏನು ಹೇಳಿದೆ ಅದನ್ನು ರಿಕಲೆಕ್ಟ್ ಮಾಡುವಂಥದ್ದು. ಸೊ ಅದನ್ನು ಕಲೆಕ್ಟ್ ಮಾಡುವಾಗ ದಿಸ್ ಎಂಫಸೈಸ್ ಟು ಫೋಕಸ್ ಆನ್ ದ ರೈಚಿಯಸ್ನೆಸ್ ಆಫ್ ಗಾಡ್ಸ್ ಟೈಮಿಂಗ್ ಆ್ಯಂಡ್ ದ ಪವರ್ ಆಫ್ ಗಾಡ್ಸ್ ಜಡ್ಜ್ಮೆಂಟ್ ಆ್ಯಂಡ್ ದ ವರ್ತ್ ಆಫ್ ಡೀಪ್ ಕನ್ಸಿಡರೇಷನ್. ಇದೆಲ್ಲವನ್ನು ಬಹಳ ಗಂಭೀರವಾಗಿ ಗಮನಿಸಬೇಕು. ದೇವರ ಸಮಯದ ಬಗ್ಗೆ, ದೇವರ ಜಡ್ಜ್ಮೆಂಟ್ನ ಪವರ್ನ ಬಗ್ಗೆ ಮಾತ್ರವಲ್ಲದೆ ರೈಚಿಯಸ್ ಮತ್ತು ವೀಕೆಡ್ ಪೀಪಲ್ನ ಬಗ್ಗೆ ಇರುವಂಥ ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸೊ ಮುಂದಿನ ವಚನಕ್ಕೆ ಹೋಗೋದಾದರೆ 4ರಿಂದ 5 ವಚನ. 4ರಿಂದ 5 ವಚನಗಳಿಗೆ ವಿ ಕ್ಯಾನ್ ಟೈಟಲ್ ಗಾಡ್ ಸ್ಪೀಕ್ಸ್ ಟು ದ ಪ್ರೌಡ್ ಎಂಬುದಾಗಿ. ಗಾಡ್ ಸ್ಪೀಕ್ಸ್ ಟು ದ ಪ್ರೌಡ್. ದೇವರು ಹೆಮ್ಮೆಗಾರರಿಗೆ, ಕೊಚ್ಚಿಕೊಳ್ಳುವಂಥವರಿಗೆ, ಬಡಾಯಿಕೋರರ ಕುರಿತಾಗಿ ಮಾತಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ 4ರಿಂದ 5 ವಚನಗಳಲ್ಲಿ ದೇವರ ದೃಷ್ಟಿಕೋನದ ಮಾತುಗಳು ಅಥವಾ ದೇವರು ದುಷ್ಟರ ಬಗ್ಗೆ ಹೇಳುವಂಥ ಮಾತುಗಳನ್ನು ಆಸಾಫ ತನ್ನ ಮಾತುಗಳಲ್ಲಿ ಹೊರಗೆ ಹಾಕುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ತನ್ನ ಮಾತುಗಳಲ್ಲಿ ಹೇಳುವಾಗ ಗಾಡ್ ಇಸ್ ವಾರ್ನಿಂಗ್ ದಿಸ್ ಪ್ರೌಡ್ ಪೀಪಲ್. ದೇವರು ಇಂತಹ ಹೆಮ್ಮೆಗಾರರಿಗೆ, ಬಡಾಯ ಕೊಚ್ಚಿಕೊಳ್ಳುವಂಥವ್ರಿಗೆ ಏನು ಮಾಡ್ತಾ ಇದ್ದಾನೆ, ದೇವರು ವಾರ್ನ್ ಮಾಡ್ತಾ ಇದ್ದಾನೆ. ಯಾಕೆಂತ ಹೇಳಿದರೆ ಅವರೆಲ್ಲರೂ ಯಾವ ಮನೋಭಾವನೆಯಲ್ಲಿದ್ದಾರೆ ಅಂತ ಹೇಳಿದರೆ, ಬಿಕಾಸ್ ಆಫ್ ಇಟ್ಸ್ ಮೈ ಸೆಲ್ಫ್ ಎಫರ್ಟ್, ಇಟ್ಸ್ ಬಿಕಾಸ್ ಆಫ್ ಮೈ ಸೆಲ್ಫ್ ಗೇನ್, ಇದು ನನ್ನ ಸ್ವಂತ ಶಕ್ತಿಯಿಂದ, ಇಟ್ಸ್ ಬಿಕಾಸ್ ಆಫ್ ಮೈ ಎಬಿಲಿಟಿ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇತ್ತು. ಸೊ ಅಂತಹ ಆ್ಯಟಿಟ್ಯೂಡ್ಗಳಿಗೆ ದೇವರ ಮುಂದೆ ಅವ್ರು ಏನು ಮಾಡ್ತಾಯಿದ್ರು, ದೇವರು ಬೇಡ, ವಿ ಹ್ಯೂಮನ್ ಅವರ್ ಸೆಲ್ಸ್ ಇಸ್ ಎನಫ್ ಟು ಡೀಲ್ ವಿತ್ ಅವರ್ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಎನ್ನುವಂಥ ಒಂದು ಮನೋಭಾವನೆ ಇತ್ತು. ಸೊ ಅದಕ್ಕೆ ದೇವರು ಅಂಥವರ ವಿರುದ್ಧವಾಗಿ ವಾರ್ ಮಾಡುವಂಥದ್ದು, ಕೊಚ್ಚಿಕೊಳ್ಳುವವರೇ, ಹೆಮ್ಮೆಗಾರರೇ, ನಿಮ್ಮನ್ನ ಕೊಂಬುಗಳನ್ನು ಮೇಲೆ ಎತ್ತಬೇಡ್ರಿ ಎಂಬುದಾಗಿ. ಸೊ ಇಲ್ಲಿ ಕೊಂಬುಗಳನ್ನು ಮೇಲೆ ಎತ್ತಬೇಡ್ರಿ ಎಂಬುದಾಗಿ ಹೇಳುವಾಗ ಅದು ದೇವರಿಗೆ ವಿರುದ್ಧವಾಗಿ ಬೆಳೆಸಲ್ಪಡುವಂತಹ ಒಂದು ಆ್ಯಟಿಟ್ಯೂಡ್ಗಳು, ದೇವರ ಜಯದ ಧ್ವನಿಗೆ ವಿರುದ್ಧವಾಗಿ ಎತ್ತಲ್ಪಡುವಂತಹ ಸ್ವರಗಳು. ಅಂತಹ ವಿಷಯವನ್ನು ಭಕ್ತರಿಗೆ ಹೇಳಿಕೊಡ್ತಾ ಇದ್ದಾನೆ. ನೀವು ದುಷ್ಟರ ಹಾಗೆ ದೇವರ ಎದುರಿನಲ್ಲಿ ಹೆಮ್ಮೆ ಪಟ್ಕೊಳ್ಬೇಡಿ, ಕೊಚ್ಚಿಕೊಳ್ಬೇಡ್ರಿ, ದೇವರ ಎದುರಿನಲ್ಲಿ ಹೋಗುವಾಗ ದೀನತೆಯಿಂದ ಹೋಗ್ರಿ ಅಂತ ಹೇಳ್ಕೊಂಡು.
ಸೊ 5ನೇ ವಚನದಲ್ಲಿ ಕೊಂಬುಗಳನ್ನು ಎತ್ತಬೇಡಿ ಅಂತ ಹೇಳಿದ್ರೆ ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡ್ರಿ ಎಂಬುದಾಗಿ ಹೇಳ್ತೇವೆ. ಸೊ ಸೊಕ್ಕಿನ ಕುತ್ತಿಗೆ ಇದೊಂದು ದ ವರ್ಡ್ ಇಸ್ ಡಿರೈವ್ಡ್ ಫ್ರಮ್ ದಿ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್, ಒಂದು ಕೃಷಿ ವ್ಯವಸ್ಥೆಯಿಂದ ಪಡ್ಕೊಂಡಂತಹ ಒಂದು ಪದವಾಗಿದೆ. ಅಲ್ಲಿ ಬರುವಂತಹ ಹಾಕ್ಸ್ ಅಥವಾ ಕ್ಯಾಟಲ್ ಆಗಿರ್ಬೋದು, ಈ ದನ ಹೋರಿಗಳು ಅದರ ಕುತ್ತಿಗೆಗೆ ನೊಗವನ್ನು ಕಟ್ತಾ ಇದ್ರು. ಆ ನೊಗವನ್ನು ಕಟ್ಟುವಾಗ ಸಮ್ವೇರ್ ರಿಫ್ಯೂಸಿಂಗ್ ಟು ಟೇಕ್ ಅಪ್ ದಟ್ ಯೋಕ್, ಆ ಒಂದು ನೊಗವನ್ನು ತಗೊಳ್ಳಿಕ್ಕೆ ಆ ದನಗಳು ಆ ಹೋರಿಗಳು ಏನು ಮಾಡ್ತಾ ಇದ್ವು, ತಿರಸ್ಕರಿಸ್ತಾ ಇದ್ವು. ಸೊ ಅಂತ ಹೇಳಿದ್ರೆ ಇಲ್ಲಿ ಕೂಡ ಕುತ್ತಿಗೆಯಿಂದ ಮಾತಾಡಬೇಡ್ರಿ, ಸೊಕ್ಕಿನ ಕುತ್ತಿಗೆ ಅಂತ ಹೇಳಿದ್ರೆ ಹೋರಿಗಳ ಹಾಗೆ ನಾವು ದೇವರಿಂದ ಸಿಗುವಂಥ ನೊಗವನ್ನು ಹೊತ್ಕೊಳ್ಳಿಕ್ಕೆ ಮನಸ್ಸಿಲ್ಲದಿದ್ರೆ ಅಂಥವರು ದುಷ್ಟರ ನೊಗವನ್ನು ಹೊರಬೇಕಾಗ್ತದೆ. ಆ ನೊಗ ಯಾವುದೆಂಬುದಾಗಿ ಮುಂದಿನ ವಚನಗಳಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ದೇವರ ಮುಂದೆ ಸೊಕ್ಕಿನಿಂದ ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಸಲ್ಲದು ಎಂಬುದಾಗಿ. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನ ಹೀಗೆ ಹೇಳ್ತಾನೆ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಮೂರ್ಖನು, ಬದಲಾಗಿ ದೇವರು ಯಾರನ್ನು ಹೊಗಳುತ್ತಾನೋ ಅವನೇ ಧನ್ಯನು ಎಂಬುದಾಗಿ. ಸೊ ನಮಗೆ ಕೂಡ ನಾವು ವಿ ಟ್ರೈ ಟು ಪ್ಲೀಸ್ ಹ್ಯೂಮನ್, ವಿ ಟ್ರೈ ಟು ಪ್ಲೀಸ್ ದ ವರ್ಲ್ಡ್, ಬಟ್ ಆದರೆ ದೇವರನ್ನು ಪ್ಲೀಸ್ ಮಾಡಲಿಕ್ಕೆ ದೇವರ ಎದುರಿನಲ್ಲಿ ಕೂಡ ವಿ ಮಸ್ಟ್ ಬಿ ಹಂಬಲ್ ಆ್ಯಂಡ್ ವಿ ಮಸ್ಟ್ ಎಕ್ಸ್ಪೆಕ್ಟ್ ಗ್ರೇಟರ್ ಬೆನಿಫಿಟ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಎಂಬುದಾಗಿ ಕೀರ್ತನೆಗಾರ ಆಗಲಿ ಸೊಲೊಮೋನ ಆಗಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ವಚನ 6ರಿಂದ 7ಕ್ಕೆ ನಾವು ಮುಂದೆ ಹೋಗೋದಾದರೆ, ಬಿ ಹಂಬಲ್ ಬಿಕಾಸ್ ಪ್ರಮೋಷನ್ಸ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ ವಿ ಕ್ಯಾನ್ ಟೈಟಲ್ 6 to 7 ವರ್ಸಸ್. ಬಿ ಹಂಬಲ್ ಬಿಕಾಸ್ ಪ್ರಮೋಷನ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ. ದೀನತೆಯಿಂದ ಇರಿ, ಉದ್ಧಾರವಾಗಲಿ ಒಂದು ಆಶೀರ್ವಾದವಾಗಲಿ ಅದು ದೇವರಿಂದ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಆಸಾಫ ಮುಂದುವರೆದು ಸೊಕ್ಕಿನವರಿಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದೇನಂತ ಹೇಳಿದರೆ, ಆಲ್ ಅವರ್ ಸಕ್ಸಸ್ ಎಕ್ಸಲ್ಟೇಷನ್ ದಟ್ ಡಸಂಟ್ ಕಮ್ ಫ್ರಮ್ ದ ಹರ್ತ್ ಆರ್ ಫ್ರಮ್ ದಿ ಹ್ಯೂಮನ್ ಇಟ್ ಸೆಲ್ಫ್, ಬಿಕಾಸ್ ದಟ್ ಆಲ್ಸೋ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ ತಿಳಿಸುವಂಥದ್ದು ಒಂದು ಇಂಪಾರ್ಟೆಂಟ್ ಲೆಸನ್ ಆಗಿತ್ತು ಆಸಾಫ ಈ ಕೀರ್ತನೆಯನ್ನು ಬರೆಯುವಾಗ. ಸೊ ಹಾಗಾಗಿ ಅವನು ಜನರಿಗೆ ಹೇಳುವಂಥದ್ದು, ನೀವು ಯಾವುದೇ ಪೊಸಿಷನಲ್ಲಿ ಇರ್ಬೋದು, ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ಯುವರ್ ಓನ್ ಎಫರ್ಟ್, ದಟ್ ಇಸ್ ಆಲ್ಸೋ ದೇರ್ ಇಸ್ ಆಲ್ಸೋ ಗಾಡ್ ಬಿಹೈಂಡ್ ಯುವರ್ ಸಕ್ಸಸ್ ಎಂಬುದಾಗಿ ಕೂಡ ತಿಳ್ಕೊಳ್ಬೇಕೆಂಬುದಾಗಿ. ಕೆಲವರೆಲ್ಲ ತಮ್ಮ ಸಕ್ಸಸ್ಸಿಗೆ, ತಾವಿರುವಂಥ ಎಲ್ಲ ಯಶಸ್ಸಿಗೆ ತಾವೇ ಕಾರಣ ಎಂಬುದಾಗಿ ತಿಳ್ಕೊಳ್ತಾ ಇದ್ರು. ಅದಕ್ಕೆ ಅವನು ಹೇಳುವಂಥದ್ದು, ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣದಿಂದಾಗಲಿ ಅದು ಬರಲಿಲ್ಲ ಎಂಬುದಾಗಿ. ಹೀಗೆ ಇದನ್ನು ಹೇಳಿದ ಮೇಲೆ ಅವನು ಹೇಳುವಂಥದ್ದು, ಯಾರೇ ಒಬ್ಬರು ಕೂಡ ಯಶಸ್ಸನ್ನು ಪಡ್ಕೊಂಡಂಥವರು ದೇವರ ಎದುರಿನಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕಂತ ಇದ್ದರೆ, ದೇವರ ಎದುರಿನಲ್ಲಿ ದೀನತೆಯಿಂದ, ದೇವರನ್ನು ಗೌರವದಿಂದ ಕಾಣುವಂಥವ್ರಾಗಬೇಕಂತ ಹೇಳಿ. ಅದಕ್ಕೆ ಯೋಬ ಆಗಿರ್ಬೋದು, ಕೀರ್ತನೆಗಾರ ಸೊಲೊಮೋನ ಆಗಿರ್ಬೋದು ಹೇಳ್ತಾರೆ, ದೇವರೇ ನಮಗೆ ಹೆಚ್ಚು ಹೊಟ್ಟೆ ತುಂಬ ಊಟ ಕೊಡಬೇಡ, ತಿಂದರೆ ಏನು ಮಾಡ್ತೀವಿ, ಸೊಕ್ಕಿನಿಂದ ದೇವರು ಯಾರು ಅಂತ ಕೇಳ್ತೇವೆ. ಬಟ್ ಅದೇ ಬಡತನ ಕೂಡ ಕೊಡಬೇಡ, ದೇವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೇವೆ. ಸೊ ಹಾಗಾಗಿ ನಮಗೆ ವಿ ಮಸ್ಟ್ ನೋ ವಾಟ್ ವಿ ಆರ್ ವೆನ್ ವಿ ಗೋ ಬಿಫೋರ್ ಗಾಡ್. ದೇವರ ಎದುರಿನಲ್ಲಿ ಹೋಗುವಾಗ ವಿ ಮಸ್ಟ್ ಹ್ಯಾವ್ ದಟ್ ನೇಚರ್ ಆಫ್ ಹಂಬಲ್ನೆಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ನೇಚರ್ ಟುವರ್ಡ್ಸ್ ಗಾಡ್. ದೇವರಿಗೆ ಆ ಒಂದು ಗೌರವಯುತವಾಗಿ ಕಾಣಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ. ಇನ್ನೊಂದು ಕಡೆ ಯಾಕೆ ಅಂತ ಹೇಳಿದರೆ, ಕಿತ್ತ ಹಾಕುವಂಥದ್ದು, ನೆಡುವಂಥದ್ದು, ಮೇಲೆ ಎತ್ತುವಂಥದ್ದು ಯಾರ ಕೆಲಸ ಹೇಳಿದ್ರಿ, ದೇವರ ಕೆಲಸ ಎಂಬುದಾಗಿ ಕೂಡ ಹೇಳ್ತಾ ಇದ್ದೇನೆ. ಅದಕ್ಕೆ ಅಲ್ಲಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸ್ತಾನೆ ಅಂತ ಹೇಳಬೇಕಿದ್ರೆ, ಗಾಡ್ ಆಸ್ ಅ ಪರ್ಪಸ್ ಇನ್ ಬ್ರಿಂಗಿಂಗ್ ಎವ್ರಿ ಪರ್ಸನ್ ಟು ದ ಪೊಸಿಷನ್, ಗಾಡ್ ಆಸ್ ಅ ಪರ್ಪಸ್ ಇನ್ ದ್ಯಾಟ್ ಎಂಬುದಾಗಿ. ದೇವರಿಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಸ್ಥಾನಕ್ಕೆ ತರಬೇಕಿದ್ರೆ ದೇವರ ಚಿತ್ತ ಅದರಲ್ಲಿದೆ. ಅದನ್ನು ತಿಳ್ಕೊಂಡು ಅವರು ದೇವರಿಗೆ ವಿಧೇಯರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಇದರ ಅರ್ಥ, ನಾವು ಪಡುವಂತಹ ಹಾರ್ಡ್ ವರ್ಕ್, ನಾವು ಹಾಕುವಂತಹ ಗುಡ್ ಹ್ಯಾಬಿಟ್ಸ್, ಗುಡ್ ಡಿಸಿಪ್ಲಿನ್, ಹ್ಯೂಮನ್ ಆಸ್ಪೆಕ್ಟ್ಸ್ ಆರ್ ನಾಟ್ ಇಗ್ನೋರ್ಡ್ ಇಯರ್. ಬಟ್ ಆದರೆ ಏನು ಮಾಡಬೇಕಂತ ಹೇಳಿದರೆ, ವಿ ಮಸ್ಟ್ ನೋ ದ್ಯಾಟ್ ಆಲ್ ದೋಸ್ ಥಿಂಗ್ಸ್, ಡಿಸಿಪ್ಲಿನ್ಸ್ ಆರ್ ಬ್ಲೆಸ್ಸಿಂಗ್ಸ್ ಆರ್ ರಿಸೀವ್ಡ್ ಫ್ರಮ್ ಗಾಡ್ ಎಂಬುದಾಗಿ. ನಾವು ಮಾಡುವಂಥ ಹಾರ್ಡ್ ವರ್ಕ್ ಅದೆಲ್ಲ ಏನೇ ಆಗಿರ್ಬೋದು, ಹಾರ್ಡ್ ವರ್ಕ್ ಮಾಡಲಿಕ್ಕೆ ನಮಗಿರುವಂಥ ಡಿಸಿಪ್ಲಿನ್ ಅದನ್ನು ಕೂಡ ನಾವು ದೇವರಿಂದ ಪಡ್ಕೊಂಡಿದ್ದೇವೆ ಎಂಬುದಾಗಿ ತಿಳ್ಕೊಂಡು ದೇವರ ಎದುರಿನಲ್ಲಿ ದೀನತೆಯಿಂದ ಕಾಣಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ. ಅಂತ ಹೇಳಿದರೆ, ಆಸಾಫನ ಕಾಲದಲ್ಲಿ ದೇವರನ್ನೇ ಧಿಕ್ಕರಿಸಿ ಕೆಲವರೆಲ್ಲ ಹೆಚ್ಚಳ ಪಡ್ತಿದ್ದನ್ನು ನಾವು ನೋಡ್ತೇವೆ. ಸೊ ಅಂಥವರ ಕುರಿತಾಗಿ ಈ ಕೀರ್ತನೆ ಬರೆಯಲ್ಪಡ್ತದೆ. ದೇವರನ್ನು ಬಿಟ್ಟು ತಾವಿರುವಂಥ ಪರಿಸ್ಥಿತಿಗಳಿಗೆ ಹೆಚ್ಚಳ ಪಡುವಂಥವರೇ, ದೇವರು ನಿಮ್ಮನ್ನು ಈ ಸ್ಥಾನದಿಂದ ಕಿತ್ತು ಮತ್ತೊಬ್ಬನನ್ನು ತಗೊಂಡು ಬಂದು
ಕೂರಿಸ್ತಾನೆ ಎಂಬುದಾಗಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವರ್ಡ್ ವಿಚ್ ಎಂಫಸೈಸ್ ದಿ ಕಾಂಟೆಕ್ಸ್ಟ್ ಆಫ್ ಡೇವಿಡ್ ಎಂಬುದಾಗಿ. ದಾವಿದನನ್ನು ಕೂರಿಸಬೇಕಿದ್ರೆ ಸೊಲೊಮೋನನ್ನು ಕಿತ್ತಾಕಬೇಕಾಯಿತು. ಸೊಲೊಮೋನ್ ವಾಸ್ ಆರೋಗೆಂಟ್ ಆ್ಯಂಡ್ ಈ ವಾಸ್ ಸ್ಟಬರ್ನ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ಒಂದು ಕೆಟ್ಟ ವ್ಯಕ್ತಿತ್ವ ಉಳ್ಳವನಾಗಿ ಕಾಣಿಸ್ಕೊಂಡಿದ್ದರಿಂದ ದೇವರ ದಾವಿದನನ್ನು ಅಲ್ಲಿಗೆ ಕೂರಿಸ್ತಾನೆ ಎಂಬುದಾಗಿ ತಿಳಿಸ್ತಾನೆ. ಸೊ ನಾವು ಮುಂದಿನ ವಚನಕ್ಕೆ ಹೋಗುವುದಾದರೆ 8ರಿಂದ 9 ವಚನ. ಬಿ ಹಂಬಲ್ ಬಿಕಾಸ್ ದ ವಿಕೆಡ್ ವಿಲ್ ಬಿ ಜಡ್ಜ್ ಇವನ್ ಆಸ್ ದ ರೈಚಿಯಸ್ನೆಸ್ ಪ್ರೈಸ್ ಎಂಬುದಾಗಿ. ಅಂತ ಹೇಳಿದರೆ ದೀನತೆಯಿಂದ ದೇವರ ಮುಂದೆ ಇರಿ, ಯಾಕೆಂದರೆ ದೇವರ ದುಷ್ಟರಿಗೆ ನ್ಯಾಯ ತೀರಿಸಿ ನೀತಿವಂತರನ್ನು ಉದ್ಧರಿಸ್ತಾನೆ ಎಂಬುದಾಗಿ. ದೇವರ ನ್ಯಾಯ ನಾವಾಗಲೇ ನೋಡಿದ ಹಾಗೆ ದ್ಯಾಟ್ ಬ್ರಿಂಗ್ಸ್ ರಿಸಲ್ಟ್ as per our righteousness and as of our lives that brings out the result. ನಾವು ಯಾವ ರೀತಿಯ ಫಲವನ್ನು ಫ್ರೂಟ್ಸನ್ನು ಜೀವಿತದಲ್ಲಿ ಹೊರಗೆ ತೋರಿಸ್ತೇವೆ, ದಟ್ ಶೋಸ್ ವಾಟ್ ಟೈಪ್ ಆಫ್ ಪೀಪಲ್ ವಿ ಆರ್ ಎಂಬುದಾಗಿ ಅದು ನಮಗೆ ತಿಳಿಸ್ತದೆ. ಸೊ ಅದಕ್ಕೆ ಇಲ್ಲಿ ಆಸಾಫ 8-9 ವಚನದಲ್ಲಿ ಉಪಯೋಗಿಸುವಂತಹ ಒಂದು ಪದ ಕಪ್, ಅವನ ಪಾತ್ರೆಯಲ್ಲಿ ಕುಡಿಲಿಕ್ಕೆ ಆಗ್ತದ ಎಂಬುದಾಗಿ. ಸೊ ಇದನ್ನು ಹೇಳಬೇಕಿದ್ರೆ ಕಪ್ ಇಸ್ ಇಂಡಿಕೇಟಿಂಗ್ ದಿ ಜಡ್ಜ್ಮೆಂಟ್ ಆಫ್ ಗಾಡ್. ಆ ಒಂದು ದೇವರ ನ್ಯಾಯ ತೀರ್ಪನ್ನು ತೋರಿಸುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೇವೆ. ಅದರಲ್ಲಿ ಕಪ್ ಯಾವುದಂತ ಹೇಳಿದರೆ ಆ ಡ್ರಿಂಕ್ ಮಾಡುವಂಥದ್ದು, ಅದರಲ್ಲಿರುವಂಥದ್ದನ್ನು ಯಾವ ಪಾತ್ರೆಯನ್ನು ಚೂಸ್ ಮಾಡ್ತಾರೋ ಅದನ್ನು ಅವರು ಕುಡಿದು ಮುಗಿಸಲೇಬೇಕು. ಇವನ್ ಇಟ್ ಮೈಟ್ ಬಿ ದ ಬಿಟ್ಟರ್ ಕಪ್, ತುಂಬ ಕಹಿಯಾದಂಥ ಕಪ್ಪಾಗಿದ್ದರೆ ಕೂಡ ಅದನ್ನು ಮುಗಿಸಲೇಬೇಕೆಂಬುದಾಗಿ. ಸೊ ಇಲ್ಲಿ ಪಾತ್ರೆ ಎಂಬುದಾಗಿ ಹೇಳುವಾಗ ದೋಸ್ ಹೂ ಟೇಕ್ ಇನ್ವಾಲ್ವ್ಮೆಂಟ್ ಇನ್ ದ್ಯಾಟ್ ಕಪ್, ಯಾರೆಲ್ಲ ಯಾವ್ಯಾವ ಪಾತ್ರೆಯಲ್ಲಿ ಪಾಲು ತಗೊಳ್ತಾರೋ ಅದರಲ್ಲಿ ಅವರು ಅದರ ಕಾನ್ಸಿಕ್ವೆನ್ಸಸನ್ನು ಎದುರಿಸಬೇಕಾಗ್ತದೆ ಎಂಬುದಾಗಿ. ಅದು ಕಪ್ ಆಫ್ ಜಡ್ಜ್ಮೆಂಟ್. ಸೊ ಇಟ್ ಮೆ ನಾಟ್ ಬಿ ದ ಕಪ್ ಆಫ್ ಸಿನ್. ಅದು ಫುಲ್ಲನ್ನು ಮುಗಿಸಬೇಕೆಂಬುದಾಗಿ ಅವನು ಹೇಳುವಂಥದ್ದು. ಔಷಧಿ ಮಿಶ್ರಿತವಾಗಿ ಉಕ್ಕುವ ದ್ರಾಕ್ಷರಸದಿಂದ ತುಂಬಿದೆ ಎಂಬುದಾಗಿ. ಅಂತ ಹೇಳಿದರೆ ಕುಡಿಲಿಕ್ಕೆ ತುಂಬ ಕಷ್ಟವಾದರೆ ಕೂಡ ದೇವರ ನ್ಯಾಯ ತೀರ್ಪು ಏನು ಮಾಡ್ತದೆ, ಕೊಡುವಾಗ ಅದನ್ನು ಸ್ವೀಕಾರ ಮಾಡಲೇಬೇಕು. ಇಟ್ ಶೋಸ್ ದಿ ಸ್ಟಿಂಗ್ನೆಂಟ್ ಆರ್ ದಿ ಒಂದು ತೀವ್ರತೆಯನ್ನು, ಎಷ್ಟು ಗಂಭೀರವಾಗಿ ಕಹಿಯಾಗಿರ್ಬೋದು ಅಥವಾ ಅದರ ರಿಸಲ್ಟ್ ಇರ್ಬೋದು, ಅದನ್ನು ಕುಡಿದು ಮುಗಿಸಲೇಬೇಕೆಂಬುವಂತಹ ಒಂದು ರಿಸಲ್ಟನ್ನು ಸೊಕ್ಕಿದಂಥ ಜನರಿಗೆ ಆಸಾಫ ವಾರ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇನ್ನೊಂದು ಕಡೆ 9ನೇ ವಚನದಲ್ಲಿ ಹೇಳುವಂಥದ್ದು ಯಾಕೋಬ ವಂಶದವರ ದೇವರನ್ನು ಸಂಕೀರ್ತಿಸುವೆನು ಎಂಬುದಾಗಿ. ಸೊ ಇದು ಇನ್ನೊಂದು ಕಡೆ ದ ರೈಚಿಯಸ್ ಪೀಪಲ್, ದೋಸ್ ಹೂ ಆರ್ ಫೇತ್ಫುಲ್. ಯಾಕೋಬ ಎಂಬುದಾಗಿ ಹೇಳುವಾಗ ಅಬ್ರಹಾಂ, ಇಸಾಕ್, ಯಾಕೋಬನ ವಂಶದವರು, ದೋಸ್ ಹೂ ರಿಮೈನ್ ಫೇತ್ಫುಲ್ ಟು ಗಾಡ್ ಆ್ಯಂಡ್ ಆಸ್ ದೇ ಹ್ಯಾವ್ ಲಿವ್ಡ್ ರೈಚಿಯಸ್ ಲೈಫ್ ಗೋಯಿಂಗ್ ಟು ರಿಸೀವ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಇನ್ ದಿ ಡೇ ಆಫ್ ಗಾಡ್ಸ್ ಜಡ್ಜ್ಮೆಂಟ್. ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಅವರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ರಿಜಾಯ್ಸ್ ಇನ್ ಗಾಡ್. ದೇವರ ಸಮ್ಮುಖದಲ್ಲಿ ಸಂತೋಷ ಪಡ್ತಾರೆ, ಆಶೀರ್ವಾದವನ್ನು ಪಡ್ತಾರೆ ಎಂಬುದಾಗಿ. ಸೊ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಬಿಲೀವ್ ದ್ಯಾಟ್ ನಾವು ರೈಚಿಯಸ್ ಲೈಫನ್ನು ಬದುಕುವಾಗ ದೆರ್ ವಿಲ್ ಬಿ ಲಾಟ್ ಆಫ್ ಚಾಲೆಂಜಸ್ ಆ್ಯಂಡ್ ಟೆಂಪ್ಟೇಷನ್ಸ್. ಆದರೆ ಅದರ ಮಧ್ಯದಲ್ಲಿ ನಾವು ಅಬ್ರಹಾಂ, ಇಸಾಕ್, ಯಾಕೋಬ ಅಂತ ಹೇಳ್ತೇವೆ, ಅವರ ಹಾಗೆ ತಾಳ್ಮೆಯಿಂದ ನಂಬಿಕೆಯಿಂದ ಇರುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಅಂತ ಹೇಳಿದರೆ ಅವರು ಹೇಗೆ ಒಂದು ಫೈಟ್ಫುಲ್ ಲೈಫನ್ನು ಬದುಕ್ತಾರೆ, ದಟ್ ಲೈಫ್ ವಾಸ್ ನಾಟ್ ಸೋ ಈಸಿ. ಅದರಿಂದ ಬದುಕಿ ನಂಬಿಕೆಯನ್ನು ಕಾಪಾಡಿಕೊಳ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಎಂಬುದಾಗಿ ಆಸಾಫ ಯಾಕೋಬ ವಂಶದವರನ್ನು ಅಲ್ಲಿರುವಂಥ ಜನರಿಗೆ ಉದಾಹರಣೆಯಾಗಿ ಕೊಟ್ಟು ರಾಗ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ 10ನೇ ಕೊನೆಯ ವಚನ, be humble because God himself will bring the wicked low and rise the righteous high ಎಂಬುದಾಗಿ. ದೇವರು ದುಷ್ಟರನ್ನು ಕೆಳಗೆ ದುಬ್ಬಲ್ಪಡ್ತಾನೆ, ನೀತಿವಂತರನ್ನು ಮೇಲೆತ್ತುತ್ತಾನೆ ಎಂಬುದಾಗಿ ಹೇಳುವಾಗ. ಸೊ ಇಲ್ಲಿ ಕೊಂಬುಗಳು ಎಂಬುದಾಗಿ ನಾನು ಹಾಕಲು ಹೇಳುವಾಗ ಕೊಂಬುಗಳು ಹಾರ್ನ್, ಅದು ಹ್ಯೂಮನ್ ಕ್ರಿಯೇಟೆಡ್ ಅಂತ ಹೇಳಬೇಕಿದ್ರೆ ಸೆಲ್ಫ್ ಸ್ಟ್ರೆಂತ್, ಸೆಲ್ಫ್ ಡಾಮಿನೇಷನ್ ಸಂಕೇತಗಳಾಗಿದೆ. ಸೊ ಹಾಗಾಗಿ ಅಂಥ ಕೊಂಬುಗಳಿರುವಂಥವರು ದೇವರ ದೃಷ್ಟಿಕೋನದಲ್ಲಿ ಶೋಚನೀಯ ಸ್ಥಿತಿಗೆ ನಡೆಸಲ್ಪಡ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಸೆಲ್ಫ್ ಸ್ಟ್ರೆಂತ್, ಸೆಲ್ಫ್ ಬೂಸ್ಟ್ ಎನ್ನುವಂಥ ನೇಚರ್ಗಳಿದ್ದರೆ ಅದು ನಮ್ಮ ಕೆಟ್ಟ ವ್ಯಕ್ತಿತ್ವವನ್ನು ತೋರಿಸ್ತದೆ. ವಿ ಹ್ಯಾವ್ ಟು ರಿಡ್ಯೂಸ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಿ ಹಂಬಲ್ನೆಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ನೇಚರ್ ಟುವರ್ಡ್ಸ್ ಗಾಡ್. ಸೊ ಅದನ್ನು ಹೇಳಿ ಅವನು ಹೇಳುವಂಥದ್ದು ಹಾರ್ನ್, ಆ ಕೊಂಬುಗಳು, ಇಟ್ಸ್ ಅ ಸೈನ್ ಆಫ್ ಮೇಡ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಮಿಸ್ಚೀವ್ಸ್ ಆ್ಯಂಡ್ ಅಪ್ರೆಷನ್ ಆಫ್ ಗುಡ್ ಮೆನ್. ಆ ಒಂದು
ಕೊಂಬುಗಳು ಅಂತ ಹೇಳಿದರೆ ಆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡ್ಬಿಟ್ರೆ ಆರೋಗ್ಯಂಟ್ ನೇಚರನ್ನು ಅದೇನು ಮಾಡ್ತದೆ, ಕೆಟ್ಟ ವ್ಯಕ್ತಿತ್ವವಾಗಿ ಬೇರೆಯವ್ರನ್ನ ಶೋಷಣೆ ಮಾಡಲಿಕ್ಕೆ ಉಪಯೋಗಿಸಲ್ಪಡುವಂಥ ಸಾಧನವಾಗ್ತಿದೆ. ಸೊ ಹಾಗಾಗಿ ಅಂಥ ಕೊಂಬುಗಳನ್ನು ದೇವರು ಮುರಿದು ಹಾಕಲ್ಪಡ್ತಾನೆ ಎಂಬುದಾಗಿ. ಇನ್ನೊಂದು ಕಡೆ ಭಕ್ತರ ಕೊಂಬುಗಳು ಎತ್ತಲ್ಪಡ್ತೇವೆ ಅಂತ ಹೇಳೋದಾದರೆ, ಯಾರು ಭಕ್ತರಾಗಿ ನಂಬಿಕೆಯಿಂದ ದೀನತೆಯಿಂದ ಇರ್ತಾರೋ ಅಂಥವರು ದೇವರಲ್ಲಿ ಅವರ ವ್ಯಕ್ತಿತ್ವಗಳು ಹೈಲೈಟ್ ಆಗ್ತದೆ, ಅವರಿಗೆ ಬ್ಲೆಸ್ಸಿಂಗ್ ಸಿಗ್ತದೆ ಎಂಬುದಾಗಿ. ಸೊ ಹಾಗಾಗಿ ನಮಗೆ ಕೂಡ ಆಸಾಫನ ಕೀರ್ತನೆ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು, ನಾವು ಯಾವುದೇ ಸ್ಥಾನಕ್ಕೆ ಹೋದರೆ ಕೂಡ ದೇವರಿಗೆ ಹಂಬಲ್ ಆಗಿರಬೇಕು. ನಾವು ದೇವರಿಗಿಂತ ದೊಡ್ಡವರೆಂಬುದಾಗಿ ತಿಳ್ಕೊಳ್ಳುವಂಥದ್ದು, ಭಾವಿಸುವಂಥದ್ದು ಕೂಡ ಸರಿಯಾದಂಥ ವ್ಯಕ್ತಿತ್ವವಲ್ಲ. ಮಾತ್ರವಲ್ಲದೆ ಯಾವುದೇ ಪೊಸಿಷನಿಗೆ ಹೋದರೆ ಕೂಡ ಒಳ್ಳೆಯದನ್ನು ಮಾಡುವಂಥವರಾಗಿರಬೇಕು ಮತ್ತು ದೇವರಿಗೆ ಭಯಪಡುವಂಥವರಾಗಿದ್ದರೆ ಇನ್ ದಿ ಡೇ ಆಫ್ ಗಾಡ್ಸ್ ಜಡ್ಜ್ಮೆಂಟ್ ವಿ ಕ್ಯಾನ್ ಸ್ಟ್ಯಾಂಡ್ ಎಮಂಗ್ ದ ರೈಚಿಯಸ್ ಪೀಪಲ್ ಅಂತ ಒಳ್ಳೆಯ ಜೀವಿತವನ್ನು ಮಾಡಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿನ್ನ ನ್ಯಾಯ ತೀರಿಸುವಿಕೆಯ ದಿವಸಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಆ ದಿವಸದಲ್ಲಿ ನೀನು ಬರುವಾಗ ನಾವು ನಿನ್ನ ಎದುರಿನಲ್ಲಿ ದೀನತೆಯಿಂದ ಒಳ್ಳೆಯ ವ್ಯಕ್ತಿತ್ವವುಳ್ಳಂಥ ಗುಂಪುಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯ ನಮ್ಮೆಲ್ಲರ ಹೃದಯಗಳಲ್ಲಿ ಜೀವಿತದಲ್ಲಿ ಕಾರ್ಯ ಮಾಡಲಿ. ಕೇಳಿಸಿಕೊಂಡಂಥ ನಾವೆಲ್ಲರೂ ನಮ್ಮ ಜೀವಿತವನ್ನು ವಾಕ್ಯದ ಮೂಲಕ ಕ್ರಮಪಡಿಸಿಕೊಂಡು ಆಸಾಫ ಹೇಳಿದ ಹಾಗೆ ನಮ್ಮನ್ನು ತಗ್ಗಿಸಿಕೊಂಡು ಕುಗ್ಗಿದ ಮನೋಭಾವನೆಯಿಂದ ನಿನ್ನ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ನಡೆಸು. ದೇವರ ಈ ವಾಕ್ಯವನ್ನು ನಮ್ಮ ದೇಹಾತ್ಮಗಳನ್ನು ನಿನ್ನ ಹಸ್ತಕ್ಕೆ ರಾತ್ರಿ ವೇಳೆಯಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮನ್ನೆಲ್ಲ ಅಪಾಯಗಳಿಗೆ ತಪ್ಪಿಸಿ ಹೊಸ ದಿನಕ್ಕೆ ನಿನ್ನ ಚಿತ್ತಾನುಸಾರವಾಗಿ ನಡೆಸೆಂದು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿಕೊಳ್ಳೋಣ. ತನ್ನೊಬ್ಬನೇ ಮಗನನ್ನು ಕಳುಹಿಸಿಕೊಟ್ಟು ನಮ್ಮನ್ನು ರಕ್ಷಿಸಿದಂಥ ತಂದೆಯಾದಂಥ ದೇವರ ಪ್ರೀತಿಯು, ನಮಗೋಸ್ಕರ ಶಿಲುಬೆ ಮರಣವನ್ನು ಸ್ವೀಕರಿಸಿದಂಥ ಯೇಸು ಕ್ರಿಸ್ತನ ಕೃಪೆಯು, ನಮ್ಮನ್ನು ದೇವರ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ನಡೆಸುವಂಥ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಮ್ಮ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೆ ಮೇಲೆ ಆಗಿರಲಿ.